ಸಿಎಂ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕು, ಈ ರೀತಿಯಾದಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. DK ಪರವಾಗಿ ಈಗ ಬ್ಯಾಟ್ ಬೀಸ್ತಾ ಇದ್ದಾರೆ. BJP MLC ಒಬ್ಬರು ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು, ಸಿದ್ದರಾಮಯ್ಯ ಅವರು ಸಿಎಂ ಸ್ಥಾನವನ್ನು ಬಿಟ್ಟುಕೊಡಬೇಕು ಅಂತ ಹೇಳ್ತಾ ಇದ್ದಾರೆ BJP MLC ಒಬ್ಬರು. BJP MLC ಒಬ್ಬರು ಮಾತನಾಡ್ತಾ ಇದ್ದಾರೆ DK ಶಿವಕುಮಾರ್ ಪರವಾಗಿ. ಏನು ಅಂತಂದರೆ, ಸಿಎಂ ಸಿದ್ದರಾಮಯ್ಯ ಕೆಳಗಿಳಬೇಕು, DK ಶಿವಕುಮಾರ್ ಅವರಿಗೆ ಸ್ಥಾನವನ್ನು ಬಿಟ್ಕೊಡಬೇಕು ಅಂತ ಹೇಳಿ DK ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಹೈಕಮಾಂಡ್ ಅಂಗಳದಲ್ಲಿಯೂ ಕೂಡ ಈ ಒಂದು ಬಡಿದಾಟ ಏನಿದೆ ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಈ ಮಧ್ಯೆ BJP MLC ಒಬ್ಬರು ಅಂದರೆ ಯಾರು H ವಿಶ್ವನಾಥ್ ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಕೂಡ ಚಾನ್ಸ್ ಕೊಡಬೇಕು, ನೀವು ಸಿದ್ದರಾಮಯ್ಯ ಅವರು ಕೆಳಗಿಳಿಬೇಕು ಅಂತ ಹೇಳಿ ಸಿದ್ದರಾಮಯ್ಯ ವಿರುದ್ಧವಾಗಿ DK ಶಿವಕುಮಾರ್ ಪರವಾಗಿ ಮಾತನಾಡಿದಂತೆ ಕಾಣ್ತಾ ಇದೆ. ಹೀಗಾಗಿ ವಿಶ್ವನಾಥ್ ಏನಿದ್ದಾರೆ ಹೇಳ್ತಾ ಇದ್ದಾರೆ, ಸಿದ್ದರಾಮಯ್ಯ ವಿರುದ್ಧವಾಗಿ ನೇರವಾಗಿ ಗುಂಡನ್ನು ಹಾರಿಸಿದ್ದಾರೆ. ಬಿಟ್ಕೊಡ್ಬೇಕು, ಕೆಳಗಿಳಿಬೇಕು ಅವರು ಹೇಳಿದ್ದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಅದಲ್ಲದೆ DCM DK ಶಿವಕುಮಾರ್ ಏನಿದ್ದಾರೆ ಅವ್ರ ಪರವಾಗಿ ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನವನ್ನು ಬಿಟ್ಟು ಕೊಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ರಾಜ್ಯದ ಆಡಳಿತವನ್ನು ಹಸ್ತಾಂತರ ಮಾಡಬೇಕು ಅವರು ಅಂತ ಹೇಳಿ ಆಗ್ರಹವನ್ನು ಮಾಡುತ್ತೆ. ಯಾಕಂದರೆ 136 ಸ್ಥಾನಗಳ ಒಂದು ಐತಿಹಾಸಿಕ ಗೆಲುವೇನಿದೆ ಅದಕ್ಕೆ DK ಶಿವಕುಮಾರ್ ಕೂಡ ಶ್ರಮಪಟ್ಟಿದ್ದಾರೆ. ಅವರ ಒಂದು ಶ್ರಮ ಕೂಡ ತುಂಬ ದೊಡ್ಡದಾಗಿದೆ. ಅದಕ್ಕೆ ಒಂದು ಪ್ರತಿಫಲ ಸಿಗಬೇಕು. ಒಕ್ಕಲಿಗ ಸಮುದಾಯದ ಓಟುಗಳು ಕಾಂಗ್ರೆಸ್ಗೆ ದೊಡ್ಡ ಮಟ್ಟದಲ್ಲಿ ಪರಿಣಾಮವನ್ನು ಬೀರಿದ್ವು, ದೊಡ್ಡ ಪ್ರಮಾಣದಲ್ಲಿ ಕೂಡ ಬಂದಿದ್ವು. ಹೀಗಾಗಿ DK ಶಿವಕುಮಾರ್ ಅವರ ಪಾತ್ರ ದೊಡ್ಡದಾಗಿದೆ ಸರ್ಕಾರಕ್ಕೆ ಅಥವಾ ಕಾಂಗ್ರೆಸ್ಗೆ ಇಷ್ಟು ಒಂದು ಸ್ಥಾನಗಳು ಬರೋಕ್ಕೆ. ಅದಕ್ಕೆಲ್ಲ ಕಾರಣ ಯಾರು? DK ಶಿವಕುಮಾರ್. ಸಿಎಂ ಸ್ಥಾನ ಸಿಗಬೇಕು ಅವರಿಗೆ. ಅವ್ರಿಗೂ ಕೂಡ ಸಿಕ್ಕರೆ ಎಲ್ಲೋ ಒಂದು ಕಡೆ ಜನರಿಗೂ ಕೂಡ ನಂಬಿಕೆ ಇರುತ್ತೆ. ಅವರನ್ನು ನಂಬಿಕೊಂಡು ಯಾರು ಓಟ್ ಹಾಕಿರ್ತಾರಲ್ಲ ಅವ್ರಿಗೂ ಕೂಡ ನಂಬಿಕೆ ಇರುತ್ತೆ. ಹೀಗಾಗಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಡಬೇಕು, DK ಶಿವಕುಮಾರ್ಗೆ ಒಂದು ಅವಕಾಶವನ್ನು ಕೊಡಬೇಕು, ಅವರು ಕೂಡ ಸಿಎಂ ಸ್ಥಾನದಲ್ಲಿ ಕೂಡಬೇಕು ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ BJP MLC ವಿಶ್ವನಾಥ್ ಅವರು. DK ಶಿವಕುಮಾರ್ ಪರವಾಗಿ ಏನು ಅವರು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ನೀವು ಈಗ ಅಧಿಕಾರದಲ್ಲಿ ಇದ್ದೀರಿ ಅಂದರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅಂದರೆ 136 ಸ್ಥಾನಗಳಲ್ಲಿ ನೀವು ಗೆದ್ದಿದ್ದೀರಾ ಅಂತಂದರೆ ಇದೇನು ಐತಿಹಾಸಿಕ ಗೆಲುವಿದೆ ಅದು ಬರೀ ಸಿದ್ದರಾಮಯ್ಯ ಅವರ ಒಂದು ಪರಿಶ್ರಮದಿಂದ ಬಂದಂತಹ ಗೆಲುವಲ್ಲ. DK ಶಿವಕುಮಾರ್ ಅವರು ಕೂಡ ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರ ಪರಿಶ್ರಮ ಕೂಡ ತುಂಬ ದೊಡ್ಡದಾಗಿದೆ. ಹೀಗಾಗಿ ಅದನ್ನು ಕೂಡ ಪರಿಗಣಿಸಬೇಕು ಹೈಕಮಾಂಡ್. ಪರಿಗಣಿಸಿ DK ಶಿವಕುಮಾರ್ ಅವರಿಗೆ ಸ್ಥಾನವನ್ನು ಕೊಡಬೇಕು. ಅವರು ಹೇಗೆ ಆಡಳಿತವನ್ನು ಮಾಡ್ತಾರೆ ನೋಡಿ ಅಂತಹ ರೀತಿಯಲ್ಲಿ BJP MLC ಅವರು ಮಾತನಾಡ್ತಾ ಇದ್ದಾರೆ. DK ಶಿವಕುಮಾರ್ ಪರವಾಗಿ ಹೇಳ್ತಾ ಇದ್ದಾರೆ. ನಿಜಕ್ಕೂ ಕೂಡ ಅವರಿಗೆ ಎಲ್ಲ ರೀತಿಯಾದಂತಹ ಅರ್ಹತೆ ಇದೆ. ಸಿದ್ದರಾಮಯ್ಯ ಅವರು ಬಿಟ್ಟುಕೊಡಬೇಕು. ವಿಶ್ವನಾಥ್ ಅವರೇನಿದ್ದಾರೆ ಈ ರೀತಿಯಾದಂಥ ಆಗ್ರಹವನ್ನು ಮಾಡ್ತಾರೆ. BJPಯ ಕಡೆಯಿಂದ DK ಶಿವಕುಮಾರ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ಯಾವ ಪಕ್ಷ ಆದ್ರೇನೋ ಅವ್ರಿಗೆ ಅನಿಸಿದ್ದು ಹೇಳೋಕ್ಕೆ. ಕಾಂಗ್ರೆಸ್ನಲ್ಲಿ ಬದಲಾವಣೆಯ ಮಾತು ದಿನ ಕೂಡ ಚರ್ಚೆ ಆಗುತ್ತೆ, ಪ್ರತಿದಿನ ಕೂಡ ಆಗ್ತಾ ಇರುತ್ತೆ. ಒಬ್ಬರಲ್ಲ ಒಬ್ಬರು ನಾಯಕರು ಹೇಳಿಕೆಯನ್ನು ಕೊಡ್ತಾ ಇರ್ತಾರೆ. ಈಗ H ವಿಶ್ವನಾಥ್ ಅವರು ಮಾತನಾಡ್ತಾ ಇದ್ದಾರೆ DK ಶಿವಕುಮಾರ್ಗೆ ಒಕ್ಕಲಿಗರ ಒಂದು ಓಟುಗಳನ್ನು ತರುವಲ್ಲಿ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿದ್ರು. ಅವರಿಂದಾನೇ ಒಂದು ಒಕ್ಕಲಿಗ ಓಟುಗಳು ಬಂದಿವೆ, ಐತಿಹಾಸಿಕ ಒಂದು ಗೆಲುವು ಬಂದಿದೆ. ಅವರು ಪಟ್ಟಂಥ ಒಂದು ಪರಿಶ್ರಮಕ್ಕೆ ಇವತ್ತು ಸರ್ಕಾರ ಇಲ್ಲಿದೆ, ಕಾಂಗ್ರೆಸ್ ಸರ್ಕಾರ ಬಂದಿದೆ. ಹೀಗಾಗಿ ಅವ್ರಿಗೂ ಕೂಡ ಸ್ಥಾನ ಕೊಡಬೇಕು. DK ಶಿವಕುಮಾರ್ ಅವರು ಕೂಡ ಸಿಎಂ ಆಗಬೇಕು. ಸಿಎಂ ಸ್ಥಾನದಿಂದ ಸಿದ್ದರಾಮಯ್ಯ ಅವರು ಕೆಳಗಿಳಿಬೇಕು ಅಂತ ವಿಶ್ವನಾಥ್ ಆಗ್ರಹ ಮಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.